ಹಲೋ ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ನ ವಿಶೇಷತೆ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಇದು ಇಯರ್ 2025 ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವ್ಲಾಗೆ. ಏನಕ್ಕಂದರೆ ಇದು ಇಯರ್ ಎಂಡ್ ಆಗ್ತಿದೆ. ಇನ್ನು ನೆಕ್ಸ್ಟ್ ಇಯರ್ 2026 ಸ್ಟಾರ್ಟ್ ಮಾಡಬೇಕು. ನೋಡೋಣ 2026 ಏನೆಲ್ಲ ಖುಷಿ ಕೊಡುತ್ತೆ. ಲೈಕ್ ಎಲ್ಲರೂ ಈ ಇಯರ್ ನೀವೇನಿದ್ದಕ್ಕೆಲ್ಲ ಕಷ್ಟಪಟ್ಟಿದ್ದೀರಾ ಅದು ಪ್ರತಿಯೊಂದು ನೆಕ್ಸ್ಟ್ ಇಯರ್ ನಿಮಗೆ ಈಡೇರಲಿ ಅಂತ ಮನಸ್ಫೂರ್ತಿಯಿಂದ ಕೇಳ್ಕೊತೀನಿ. ಈ ವ್ಲಾಗ್ ಏನಂದರೆ ಸುಮ್ಮನೆ ಹಾಗೆ ಇವತ್ತು ಮಂಡೇ ಆ್ಯಕ್ಚುಲಿ ಐ ಥಿಂಕ್ 28 or 29 ನೆನಪಿಲ್ಲ. ನಾಳೆ ವೈಕುಂಠ ಏಕಾದಶಿ ಟ್ಯೂಸ್ಡೇ. ಸೊ ಇವತ್ತು ದೇವ್ರ ಸಾಮಾನು ಉಜ್ತಿದೆ. ಹಾಗೆ ಸುಮ್ಮನೆ ಏನೋ ನನ್ನ ಮನಸ್ಸಿಗೆ ರ್ಯಾಂಡಮಾಗಿ ಸುಮ್ಮನೆ ಒಂದು ವ್ಲಾಗ್ ಥರ ಮಾಡೋಣ ಅಂತ ಅನಿಸಿ ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ವಿತ್ ಅ ವ್ಲಾಗ್. ಏನೂ ಪ್ಲ್ಯಾನಿಂಗ್ ಇಲ್ಲ ವ್ಲಾಗಲ್ಲಿ ಏನು ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಬಟ್ ನಾನು ರ್ಯಾಂಡಮಾಗಿ ಅ ಡೇ ಇನ್ ಮೈ ಲೈಫ್ ಥರ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಸುಮ್ಮನೆ ಹಾಗೆ ತಟ್ಟಂತ ತಲೆಗೆ ಹೊಳ್ದು ಜಸ್ಟ್ ಐ ಸ್ಟಾರ್ಟೆಡ್ ದ ವ್ಲಾಗ್. ಹಾಡು ಕೇಳ್ಕೊಂಡು ದೇವ್ರ ಸಾಮಾನು ಉಜ್ತಿದ್ದೆ ಆ್ಯಕ್ಚುಲಿ. ಹಾಗೆ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಹಾಗೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರಿ ವ್ಲಾಗ್ನ. ಆಮೇಲೆ ಇನ್ನೊಂದು ಲೈಕ್ ಲಾಸ್ಟ್ ಇಯರ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಲೈಕ್ ತುಂಬ ಜನ ನೋಡ್ತಿದ್ದೀರಾ ವ್ಲಾಗ್ಸ್ನ. ಲೈಕ್ ನನಗೆ ವ್ಯೂಸ್ ಬರ್ತಿದೆ ವ್ಲಾಗ್ಸ್ ನೋಡ್ತಿರೋದು. ಬಟ್ ಯಾರೂ ಟೈಮ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಥವಾ ನಿಮ್ಗೆ ಹೇಗೆ ಅನಿಸ್ತಿದೆ ವ್ಲಾಗ್ಸ್ ಅಂತ ಕಮೆಂಟ್ ಮಾಡ್ತಿಲ್ಲ. ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್ ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ನೀವು ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದು ಏನಾಗುತ್ತೆ ಅಂದರೆ ನಮಗೆ ಇಟ್ ಕೀಪ್ಸ್ ಅಸ್ ಮೋಟಿವೇಟೆಡ್. ಅಂದರೆ ಅದು ನಮ್ಮನ್ನು ಎಂಕರೇಜ್ ಮಾಡುತ್ತೆ ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಪ್ಲೀಸ್ ಲೈಕ್ ನನಗೆ ಆಲ್ಮೋಸ್ಟ್ ಆಲ್ ಇವಾಗ ನಾನು ವ್ಲಾಗ್ಸ್ ಲೈಕ್ ಎಡಿಟ್ ಮಾಡಿ ಹಾಕೋವಾಗ ನನಗೆ ಗೊತ್ತಾಗ್ತಿದೆ ವ್ಯೂಸ್ ಹೋಗ್ತಿದೆ. ಬಟ್ ದೆನ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಅದೊಂದು ರಿಮೈಂಡರ್ ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ ಒಟ್ಟಿಗೆ. ನಾನು ಹೇಳ್ತಿದ್ದೆ ಆಗಲೇ ದೇವ್ರ ಸಾಮಾನು ಉಜ್ತಿದ್ದೆ ಅಂತ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡ. ನನಗೆ ದೇವ್ರ ಸಾಮಾನು ಆಲ್ರೆಡಿ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಉಜ್ಬಿಟ್ಟು ಆಲ್ರೆಡಿ ಬೊಟ್ಟು ಕೂಡ ಇಟ್ಟಿದ್ದೀನಿ. ಲೈಕ್ ನಾಳೆ ವೈಕುಂಠ ಏಕಾದಶಿ ಅಲ್ವಾ, ಎಲ್ಲ ಕ್ಲೀನ್ ಮಾಡಿಕೊಂಡು ಈ ದೇವ್ರ ಮನೆ ಕ್ಲೀನ್ ಮಾಡೋದಂದ್ರೇ ಒಂಥರ ಕಷ್ಟ. ಏನಂತೀರ? ಮನೇಲಿರೋ ಹೆಂಗಸರಿಗೆ ಈ ಕಷ್ಟ ಅರ್ಥ ಆಗುತ್ತೆ. ಅಪ್ಪ ಇದೆಲ್ಲ ವಿಗ್ರಹಸು ಆ್ಯಕ್ಚುಲಿ ಇದೆಲ್ಲ ನಮ್ಮಮ್ಮ ಕಲೆಕ್ಟ್ ಮಾಡಿರೋದು. ಎಷ್ಟು ವಿಗ್ರಹ ಇದೆ ಅಂದರೆ ಇನ್ನೂ ಆ ಕಡೆ ಸ್ವಲ್ಪ ಉಜ್ಜೋದಿದೆ. ಅದೆಲ್ಲ ನಮ್ಮಣ್ಣ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರತಿಯೊಂದು ದೇವಸ್ಥಾನದಿಂದನೂ ಒಂದೊಂದು ವಿಗ್ರಹ ತೊಗೊಂಬರ್ತಾನೆ. ಬಟ್ ಇದೆಲ್ಲ ನಮ್ಮಮ್ಮ ಕಲೆಕ್ಟ್ ಮಾಡಿರೋಂಥದ್ದು. ಅವರು ಇದ್ದವಾಗಿಂದ ಪೂಜೆ ಮಾಡ್ತಾರವಾಗಿಂದ ಇರೋ ವಿಗ್ರಹಗಳು ಇವೆಲ್ಲ. ಇದನ್ನೆಲ್ಲ ಆದಷ್ಟು ಹುಷಾರಾಗಿ ಪ್ರಿಸರ್ವ್ ಮಾಡಬೇಕು. ಏನಕ್ಕಂದರೆ ನಮ್ಮಮ್ಮನ ಮೆಮೊರಿಗೋಸ್ಕರ ಆದರೂ ಇದನ್ನು ಕೊನೆಯವರೆಗೂ ಇಟ್ಕೊಬೇಕು ಅಂತ ಇಷ್ಟ ನನಗೆ. ಕಷ್ಟ ಆದರೂ ಉಜ್ತೀವಿ. ಇದು ಎಲ್ಲ ಅಷ್ಟೇ, ಈ ಚೊಂಬನು ಎಲ್ಲ ಅಷ್ಟೇ ನಮ್ಮಮ್ಮನೇ ಕಲೆಕ್ಟ್ ಮಾಡಿರೋದು. ಲೈಕ್ ಅವರೇ ಇದನ್ನೆಲ್ಲ ಇದು ಮಾಡಿರೋದು. ಸೊ ಇದನ್ನೆಲ್ಲ ಹಾಗೆ ಅವ್ರದ್ದು ಏನೋ ಪ್ರತಿಯೊಂದು ಅವ್ರು ಕಲೆಕ್ಟ್ ಮಾಡಿರೋದು ನನಗೆ ಯೂಸ್ ಮಾಡುವಾಗ ಏನೋ ಒಂಥರ ಖುಷಿ ಆಗುತ್ತೆ. ಲೈಕ್ ಅವ್ರ ಮೆಮೊರೀಸ್ ವಾಪಸ್ ಬಂದಂಗೆ ಅನಿಸುತ್ತೆ ನನಗೆ. ಅದೇ ಸೊ ಇದನ್ನೆಲ್ಲ ಜೋಡಿಸ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಕಳಶನ ರೆಡಿ ಮಾಡ್ತಾ ಇದ್ದೀನಿ ಕೆಳಗಡೆ ಕೂರಿಸೋದಕ್ಕೆ. ಕಳಶನ ರೆಡಿ ಮಾಡಿ ದೀಪನ ರೆಡಿ ಮಾಡಿ ಕೆಳಗಡೆ ಜೋಡಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಗೈಸ್ ಅಲ್ಲಿ ಫೈನಲಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್. ಇವತ್ತು ವೈಕುಂಠ ಏಕಾದಶಿ. ಹೊಸ್ಲಿಗೆ ಅರಿಶಿನ ಕುಂಕುಮ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿಯನ್ನು ಹಾಕಿ ನೋಡಿ, ಇಷ್ಟು ಚಿಕ್ಕದಾಗಿ ಹಾಕಿದ್ದೀನಿ ರಂಗೋಲಿ. ಹಾಕಿ ಪೂಜೆನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಈಗ ರಂಗೋಲಿ ಎಲ್ಲ ಆಯಿತು. ಕೆಳಗಡೆ ಹೋಗಿ ದೇವ್ರ ಮನೆಯನ್ನು ರೆಡಿ ಮಾಡಿ ಪೂಜೆ ಮಾಡೋಣ ಬನ್ನಿ. ಓವರಾಲ್ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಿದೆ ದೇವ್ರ ಮನೆ. ಪೂಜೆ ಎಲ್ಲ ಆದಮೇಲೆ ನೋಡೋದಕ್ಕೆ ಒಂಥರ ಖುಷಿ ದೇವ್ರ ಮನೆನ. ನೆನ್ನೆ ಹೇಳ್ದಂಗೆ ದೇವ್ರ ಮನೇಲಿ ನಮ್ಮದು ಎಷ್ಟೊಂದು ವಿಗ್ರಹಗಳಿದೆ ಅಂತ ನಾನು ಹೇಳ್ತಾನೆ ಇರ್ತಿದ್ದೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ 3 ವಿಗ್ರಹಗಳಿದೆಯಲ್ಲ, ಇದು ಪುರಿ ಜಗನ್ನಾಥದಿಂದ ತಂದಿರೋದು. ಇದು ಮತ್ತು ಇದು 3 ಅಷ್ಟೇ ಆ ಪುರಿ ಜಗನ್ನಾಥದಿಂದ ತಂದಿರೋ ವಿಗ್ರಹಗಳು. ಇವೆಲ್ಲ ನಮ್ಮಮ್ಮ ಕಲೆಕ್ಟ್ ಮಾಡಿರೋದು, ಕಳಶದಲ್ಲಿಟ್ಟಿರೋದೆಲ್ಲ. ತಿರ್ಗಾ ಇದು ಕೃಷ್ಣನ ವಿಗ್ರಹ, ಇದು ನಮ್ಮಣ್ಣ ಇಲ್ಲಿಂದನೂ ತಂದಿರೋದು. ಈ ವಿಗ್ರಹ ಐ ಥಿಂಕ್ ಇದು ಕೊಲ್ಲಾಪುರ ಲಕ್ಷ್ಮಿಗೆ ಹೋದಾಗ ಅವನು ಅಲ್ಲಿಂದ ತಂದಿರೋದು. ಇದು ಅಷ್ಟೇ. ತಿರ್ಗಾ ಈ ಗಣೇಶನ ನಾವು ಇದು ಆನೆಗುಡ್ಡೆಯಲ್ಲಿ ಅರ್ಚನೆ ಮಾಡಿಸಿದ್ದು. ಆಮೇಲೆ ಈ ಕೃಷ್ಣನ ನಾನು ಗುರುವಾಯೂರಿಂದ ತಂದಿದ್ದು, ಬಾಲಕೃಷ್ಣ. ನನಗೆ ತುಂಬ ಇಷ್ಟ ಆಗಿ ತಂದಿದ್ದು ವಿಗ್ರಹ ಇದು. ಈ ಥರ ನಮ್ಮ ದೇವ್ರ ಮನೇಲಿ ಪ್ರತಿಯೊಂದು ಒಂದೊಂದು ಇದಿದೆ.
ಈ ಬುಕ್ಸ್ ಎಲ್ಲ ನಾವು ದೇವ್ರ ಮನೆಯಲ್ಲಿ ಓದ್ತಾ ಇರ್ತೀವಿ ಯಾವಾಗೂ ರೆಗ್ಯುಲರಾಗಿ, ಸೊ ಅದಕ್ಕೆ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಕೆಳಗಡೆ ವೆಂಕಟೇಶ್ವರ ಸ್ವಾಮಿದು ಅರ್ಚನೆ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ಭಗವದ್ಗೀತಾ ಬುಕ್ ಇದೆ. 3 ವೀಕ್ಸ್ ಆಯಿತು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಬುಕ್ ಬಗ್ಗೆ ಹೇಳಬೇಕು ಅಂತಂದರೆ, ಭಗವದ್ಗೀತೆ ಬುಕ್ಕು ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ, ಹೇಳೋಂಥದ್ದೇನಿಲ್ಲ. ಇದನ್ನು ನಾನು ಮಂತ್ರಾಲಯದಿಂದ ತೊಗೊಂಬಂದಿದ್ದು. ಏನಕ್ಕೆ ಅಂದರೆ ಇದು ಓದೋಣ ಅಂದ್ಬಿಟ್ಟು ಭಗವದ್ಗೀತೆ ಬುಕ್ಕು ಅಲ್ಲಿ ಈಚೆ ಯಾರೋ ಮಾರ್ತಿದ್ರು ಮಂತ್ರಾಲಯದಲ್ಲಿ, ಅಲ್ಲಿಂದ ತಂದಿರೋದು. ನಮ್ಮಣ್ಣ ತಂದು ಕೊಟ್ಟಿದ್ದು ಬುಕ್ನ. ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ, ಭಗವದ್ಗೀತೆ ಆ್ಯಸ್ ಇಟ್ ಈಸ್ ಅಂದ್ಬಿಟ್ಟು. ನಾನು ಓದ್ತಿದ್ದೀನಿ ನೋಡಿ, ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಗಂಟ ಓದಿದ್ದೀನಿ ಅಂದ್ಬಿಟ್ಟು. ದಿವಸ ಈವ್ನಿಂಗ್ ಟೈಮ್ಸ್ ಲೈಕ್ ನಾನು ಯಾವಾಗೆಲ್ಲ ಪೂಜೆ ಮಾಡ್ತೀನಿ ಅವಾಗೆಲ್ಲ ಪೂಜೆ ಎಲ್ಲ ಆದಮೇಲೆ ಓದ್ತಿದ್ದೀನಿ ಬುಕ್ನ. ಸೊ ಇದು ನನಗೆ ನೆನಪು ಹೋಗದೇ ಇರಲಿ, ಎಲ್ಲಿ ನಿಲ್ಲಿಸಿದ್ದೀನಿ ಓದೋದು ಅನ್ನೋದಕ್ಕೆ ಈ ಥರ ಗುರ್ತಿಟ್ಕೊಂಡಿದ್ದೀನಿ. ಇಲ್ಲಿ ಗಂಟ ಓದಿದ್ದೀನಿ, ಇನ್ನೂ ಇಷ್ಟಿದೆ ಓದೋದಕ್ಕೆ. ತುಂಬ ಚೆನ್ನಾಗಿದೆ ಬುಕ್ಕು. ವೇದಿಕ್ ಸ್ಕ್ರಿಪ್ಚರ್ ಓದ್ತಾ ಇದ್ದರೆ ಓದಬೇಕು ಅಂತ ಅನಿಸ್ತಿದೆ. ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಅಂದರೆ ಇವಾಗ ನಾನು ಓದಿರೋಷ್ಟರಲ್ಲೆಲ್ಲ ಇನ್ನೂ ಕೃಷ್ಣ ಬ್ಯಾಟಲ್ ಬರೋದು ಆ ಥರದ್ರಲ್ಲೇ ಇದೆ. ಇದು ಕಂಪ್ಲೀಟ್ ಇಂಗ್ಲೀಷಲ್ಲಿದೆ. ಓದ್ತಿದ್ದೀನಿ, ನೋಡೋಣ. ಇನ್ನೂ ಮುಕ್ಕಾಲಿದೆ, ಇನ್ನೂ ಕಾಲು ಭಾಗನೇ ಆಗಿರೋದು, ಕಾಣಿಸ್ತಿದೆಯಾ? ಇಲ್ಲಿದೆ, ಇನ್ನೂ ಇಷ್ಟಿದೆ ಓದೋಕ್ಕೆ. ಓದಬೇಕು, ದಿವಸ ಓದ್ತಾ ಇದ್ದೀನಿ. ಜಸ್ಟ್ 3 ವೀಕ್ಸ್ ಆಯಿತು ಸ್ಟಾರ್ಟ್ ಮಾಡಿ. ನಾನು ನೋಡಬೇಕು ಇನ್ನೂ ಎಷ್ಟು ಟೈಮ್ ಹಿಡಿಯುತ್ತೆ ಫುಲ್ ಬುಕ್ ಕಂಪ್ಲೀಟ್ ಮಾಡೋಕ್ಕೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಸ್ಟೋರಿ ಅಂತೂ ಓದ್ತಾ ಇದ್ದರೆ. ಆಮೇಲೆ ನಂಗೆ ಗೊತ್ತಿರಲಿಲ್ಲ ಅಷ್ಟೆಲ್ಲ ಡೀಪಾಗಿ, ಬಟ್ ಓದ್ತಾ ತಿಳ್ಕೊತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನೋಡೋಣ ಮುಂದೆ ಏನೇನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟೋರೀಸು ಅಂತ ಎಲ್ಲ. ವೈಕುಂಠ ಏಕಾದಶಿ ಆಗಿರೋದ್ರಿಂದ ಈ ಥರ ಚಿಕ್ಕದಾಗಿ ಅರ್ಚನೆ ಮಾಡಿರೋಂಥದ್ದು. ಹೀಗೆಲ್ಲ ನಡೀತು ಪೂಜೆ ಎಲ್ಲ ಮನೆಯಲ್ಲಿ. ಲೈಕ್ ಚೆನ್ನಾಗಾಯಿತು. ಕರೆಂಟ್ ಹೋಗಿಬಿಟ್ಟಿದೆ ಅನಿಸುತ್ತೆ ಅಲ್ಲೇ, ಅದಕ್ಕೆ ವೆಂಕಟೇಶ್ವರ ಸ್ವಾಮಿ ಅದರಲ್ಲೇ ಇಟ್ಟು ಹೋಗಿಬಿಟ್ಟಿದೆ. ನಿಮ್ಮ ಮನೇಲೂ ಹೀಗೆ ಚೆನ್ನಾಗಿ ಮಾಡಿರ್ತೀರ ಪೂಜೆ. ಈ ವರ್ಷ ನೀವು ಏನೇನೆಲ್ಲ ಅಂದ್ಕೊತೀರ ಅದೆಲ್ಲ ಈಡೇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲ ಆಯಿತು. ಇದು ವೆಂಕಟೇಶ್ವರ ಸ್ವಾಮಿ ವಿಗ್ರಹನ ನಾನು ಆಲ್ರೆಡಿ 2 ರೌಂಡ್ ಅಭಿಷೇಕ ಮಾಡಿಬಿಟ್ಟಿದ್ದೀನಿ. ಹಾಲು, ಜೇನುತುಪ್ಪ, ನಾರ್ಮಲ್ ತುಪ್ಪ ಮತ್ತು ಸಕ್ಕರೆ ಹಾಕಿ ನಾನು ಅಭಿಷೇಕ ಮಾಡಿದ್ದೀನಿ. ಇದು ಲಾಸ್ಟ್ ಸ್ತೋತ್ರ, ಅಂದರೆ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರ ಸ್ತೋತ್ರ ಹೇಳಿ ಲಾಸ್ಟು ಹೂವನ್ನಲ್ಲಿ ಅಭಿಷೇಕ ಮಾಡೋಣ ಅಂತ. ಸೊ ಇದನ್ನು ನಿಮಗೂ ತೋರಿಸೋಣ. ಹಾಗೆ 1 ನಿಮಿಷದಲ್ಲೆಲ್ಲ ಆಗೋಗುತ್ತಿದ್ದು. ಸೊ ಹಾಗೆ ಸುಮ್ಮನೆ ಕ್ಯಾಪ್ಚರ್ ಮಾಡೋಣ ಅಂತ ಅನಿಸ್ತು. ಎಲ್ಲ ಥರದ ಅಭಿಷೇಕ ಆಯಿತು. ಇದು ಲಾಸ್ಟ್ ಹೂದಲ್ಲಿ ಮಾಡೋಣ ಅಂದ್ಬಿಟ್ಟು. ಸೊ ಅದಕ್ಕೆ ಇದು ಲಾಸ್ಟ್ ಒನ್ ಮಾತ್ರ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಹಾಗಾದರೆ ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಇದು ಅಷ್ಟೋತ್ತರ ಸ್ತೋತ್ರ ಲಾಸ್ಟಲ್ಲಿ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ. ಕಮಲಾಕುಚೂಚುಕ ಕುಂಕುಮತೋ ನಿಯತಾರುಣಿತಾತುಲ ನೀಲತನು ಕಮಲಾಯತಲೋಚನಲೋಕಪತೆ ವಿಜಯೀ ಭವ ತತ್ಸವ ವೆಂಕಟಶೈಲಪತೆ. ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖ ಕಿಲ ದೈವತಮೌಳಿಮಣಿ ಶರಣಾಗತ ವತ್ಸಲ ಶಾರಣಿದೆ ಪರಿಪಾಲಯ ಮಮ್ರಸ ಶೈಲಪತೆ. ಅತಿವೇಲತಯಾ ತವ ದುರ್ವಿಸಹೈರಣುವೇಲಕೃತೈರಪರಾಧಸತೈ ಭರಿತಂ ತ್ವರಿತಂ ವ್ರಸಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ. ಅಧಿವೆಂಕಟಶೈಲಮುದಾರಮತೆ ರಜನಾಥಭಿಮಾತದಿದಾಕದನರಾತ್ ಪರದೇವತಯಾ ಗಡಿತಾನಿ ಗಮೈ ಕಮಲಾದಯಿತಾನ ಪರಾಕನಯೇ. ಕಳವೇಣುರವಾವಸ ಗೋಪವಧೂ ಸಲಕೋಟಿವೃತಾ ಸ್ಮರಕೋಟಿಸಮಾತ್ ಪ್ರತಿಪಲ್ಲವಿಕಾಭಿಮಠಾತ್ ಸುಕಡಾತ್ ವಸುದೇವಸುತಾನ ಪರಂಕಲಯೇ. ಅಭಿರಾಮನಗುಣಾಕರದಾಶರತೆ ಜಗದೇಕದನುರ್ತುನ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾ ಜಲದೇ.
ಅವನೀತನया कमनायिकमं रजनीकरचारुमुखं बुरुहं रजनीचरराजतमो मिहिमं महनीयमहं रघुराममये सुमुखं सुहदं सुलभं सुखदं स्वजुनं च सुखयाममोघशरम् वीणवेङ्कटेशं नमो नमः ಸರ್ವಗುಣಯಾಂತರಯಾಮಿಹಮಂ. ಇಷ್ಟೇ ಇದು ವೆಂಕಟೇಶ್ವರ ಸ್ತೋತ್ರ. 1 ನಿಮಿಷ 2 ನಿಮಿಷ ಹಿಡಿಯುತ್ತೆ ಅಷ್ಟೇ ನಿಮ್ಗೆ ಹೇಳೋಕ್ಕೆ ಸ್ತೋತ್ರನ. ಇದನ್ನು ಲಾಸ್ಟಲ್ಲಿ ಹೇಳೋದ್ರಿಂದ ಕಂಪ್ಲೀಟ್ ಆಗುತ್ತೆ ಪೂಜೆ ಅಂತ ಹೇಳ್ತಾರೆ. ಸೊ ಅಷ್ಟೇ. ಈ ವರ್ಷ ಎಲ್ಲರೂ ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಈಡೇರಲಿ. ನೀವೆಂತಕ್ಕೆಲ್ಲ ಕಷ್ಟಪಟ್ಟಿದ್ದೀರಾ ಈ ವರ್ಷ, ಖಂಡಿತವಾಗ್ಲೂ ಅದು ಈ ವರ್ಷ ಈಡೇರಿಲ್ಲ ಅಂತ ಅಂದರೆ ಆ ವೆಂಕಟೇಶ್ವರ ಸ್ವಾಮಿ ನಿಮಗೆ ಎಲ್ಲನೂ ಈಡೇರಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಇದಾಗಿತ್ತು ಇವತ್ತು ನಮ್ಮ ಮನೇಲಿ ಸಿಂಪಲಾಗಿ ನಾನು ಮಾಡಿದಂತಹ ಪೂಜೆ. ನೋಡೋಣ, ಈವ್ನಿಂಗು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಈಗ ಈವ್ನಿಂಗು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದು. ನಾವು ಬಂದಿರೋದು ಯಾವ ಟೆಂಪಲ್ಲು ಅಂತಂದರೆ ಕಾಡ್ಗೊಂಡಳ್ಳಿಯಲ್ಲಿರೋ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದು. ಇಲ್ಲಿ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದೊಂದೇ ದೇವ್ರನ್ನ ನೋಡಿಕೊಂಡು ಬರ್ತಾಯಿದ್ದೀವಿ. ನೀವು ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಿದೆ. ಲೈಕ್ ಗಣೇಶ ವಿಗ್ರಹದಿಂದ ಹಿಡಿದು ತುಂಬ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ದಾರೆ. ದೇವಸ್ಥಾನಕ್ಕೆ ಬರೋದೇ ಒಂಥರ ತುಂಬ ಖುಷಿ. ಅದು ಏನಾದರೂ ಈ ಥರ ಸ್ಪೆಷಲ್ ಡೇಸು ಅದು ಇದು ಎಲ್ಲ ಇದೆ ಅಂತಂದರೆ ದೇವಸ್ಥಾನದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ನೀವೇ ನೋಡ್ತಿದ್ದೀರ, ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದೊಂದು ದೇವ್ರ ವಿಗ್ರಹ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜನ ಇದ್ದರು, ಬಟ್ ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಅಷ್ಟೊಂದು ಇರಲಿಲ್ಲ. ಓಕೆ ಥರ ಇತ್ತು. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗು, ಹಬ್ಬದ ವ್ಲಾಗು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು, ಬಟ್ ನಾವು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ವಿ. ಯಾಕಂದರೆ ಬೇಗ ದರ್ಶನ ಮಾಡ್ಕೊಂಬಂದ್ಬಿಡೋಣ, ಇನ್ನು ಈವ್ನಿಂಗ್ ಆಗಿಬಿಟ್ರೆ ಫುಲ್ ಲೇಟ್ ಆಗಿಬಿಡುತ್ತೆ ಅಂತ. ಸೊ ಸಿಂಪಲ್ಲಾಗಿ ಒಂದು ವ್ಲಾಗ್ ಥರ ಹಾಕಿದ್ದೀನಿ. ಹೋಪ್ ಯು ಆಲ್ ಗೈಸ್ ಲೈಕ್ ಇಟ್. ಈ ವಿಡಿಯೋ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ನೆಕ್ಸ್ಟ್ ಇಯರಲ್ಲಿ 2026 ಈಡೇರಲಿ. ಏನೇ ಇರಲಿ, ಹ್ಯಾಪಿ ಇರಲಿ, ಸ್ಯಾಡ್ ಇರಲಿ, ಪ್ರತಿಯೊಂದನ್ನು ಎದುರಿಸುವಂತಹ ಶಕ್ತಿ ಆ ದೇವರು ನಿಮಗೆಲ್ಲರಿಗೂ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಎಂಕರೇಜ್ ಮಾಡ್ತೀರಿ. ವಿಡಿಯೋ ನೋಡೋರು ದಯವಿಟ್ಟು ಎಲ್ಲರೂ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ ಹಾಕೋದಕ್ಕೆ ಲೈಕ್ ಐ ಮೇಕ್ ಅ ಪ್ರಾಮಿಸ್ ದಿಸ್ ಇಯರ್. ಲೈಕ್ ನೆಕ್ಸ್ಟ್ ಇಯರ್ ನೋಡುವ ತುಂಬ ಆದಷ್ಟು ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.